ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಸೆಂಟ್ ಬ್ಯಾಂಕ್ ಹೋಮ್ ಫೈನಾನ್ಸ್ ಲಿಮಿಟೆಡಲ್ಲಿ ಒಂದು ರಿಕ್ವೈರ್ಮೆಂಟನ್ನು ಹೊರಡಿಸಿದ್ದು. ನಾವಿಲ್ಲಿ ಮೊದಲನೇದಾಗಿ ನೋಡ್ಬೋದು ಪೋಸ್ಟ್ ಮತ್ತು ಗ್ರೇಡ್ ಮತ್ತು ವೇಕೆನ್ಸಿ ಸಂಬಂಧಪಟ್ಟಂತೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಮೊದಲನೇದಾಗಿ ಇಲ್ಲಿ 22 ಪೋಸ್ಟ್ ಸಂಬಂಧಪಟ್ಟಂತೆ ಇಲ್ಲಿ ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ಸ್ಟೇಟ್ ಬಿಸ್ನೆಸ್ ಹೆಡ್ಡಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಗ್ರೇಡ್ ಸಂಬಂಧಪಟ್ಟಂತೆ 6 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದಾರೆ. ನಂತರ ಸ್ಟೇಟ್ ಕ್ರೆಡಿಟ್ ಹೆಡ್ಡಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರಲ್ಲಿ 4 ಹುದ್ದೆ, ಸ್ಟೇಟ್ ಕಲೆಕ್ಷನ್ ಮ್ಯಾನೇಜರಲ್ಲಿ 6 ಹುದ್ದೆ, ಅಲ್ಟರ್ನೇಟ್ ಚಾನಲ್ ಮ್ಯಾನೇಜರಲ್ಲಿ 2 ಹುದ್ದೆ, ಚೀಫ್ ಫೈನಾನ್ಷಿಯಲ್ ಆಫೀಸರಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರಲ್ಲಿ 1 ಹುದ್ದೆ, ಕಾಂಪ್ಲೈನ್ಸ್ ಹೆಡ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರಲ್ಲಿ 1 ಹುದ್ದೆ, HR ಹೆಡ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರಲ್ಲಿ 1 ಹುದ್ದೆ, ಆಪರೇಷನ್ ಹೆಡ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರಲ್ಲಿ 1 ಹುದ್ದೆ, ಲಿಟಿಗೇಷನ್ ಹೆಡ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರಲ್ಲಿ 1 ಹುದ್ದೆ, ಅಸಿಸ್ಟೆಂಟ್ ಲಿಟಿಗೇಷನ್ ಮ್ಯಾನೇಜರಲ್ಲಿ 1 ಹುದ್ದೆ, ಸೆಂಟ್ರಲ್ ಲೀಗಲ್ ಮ್ಯಾನೇಜರ್ ಸೀನಿಯರ್ ಮ್ಯಾನೇಜರ್ ಗ್ರೇಡಲ್ಲಿ 1 ಹುದ್ದೆ, ಸೆಂಟ್ರಲ್ ಟೆಕ್ನಿಕಲ್ ಮ್ಯಾನೇಜರ್ ಇದು ಸೀನಿಯರ್ ಮ್ಯಾನೇಜರ್ ಗ್ರೇಡ್ ಸಂಬಂಧಪಟ್ಟಂತೆ 1 ಹುದ್ದೆ, ನಂತರ ಸೆಂಟ್ರಲ್ RCU ಮ್ಯಾನೇಜರಲ್ಲಿ 1 ಹುದ್ದೆ, ಅನಾಲಿಟಿಕ್ಸ್ ಮ್ಯಾನೇಜರಲ್ಲಿ 1 ಹುದ್ದೆ, MIS ಮ್ಯಾನೇಜರ್ ಅಸಿಸ್ಟೆಂಟ್ ಮ್ಯಾನೇಜರಲ್ಲಿ 2 ಹುದ್ದೆ, ಟ್ರೆಜರಿ ಮ್ಯಾನೇಜರಲ್ಲಿ 1 ಹುದ್ದೆ, ಸೆಂಟ್ರಲ್ ಆಪರೇಷನ್ ಮ್ಯಾನೇಜರಲ್ಲಿ 1 ಹುದ್ದೆ, ಬ್ರಾಂಚ್ ಹೆಡ್ ಮ್ಯಾನೇಜರಲ್ಲಿ 35 ವೇಕೆನ್ಸಿ ಹಾಗೂ ಬ್ರಾಂಚ್ ಆಪರೇಷನ್ ಮ್ಯಾನೇಜರ್ ಜೂನಿಯರ್ ಮ್ಯಾನೇಜರ್ ಗ್ರೇಡ್ಗೆ ಸಂಬಂಧಪಟ್ಟಂತೆ 16 ವೇಕೆನ್ಸಿ, ಕ್ರೆಡಿಟ್ ಪ್ರೊಸೆಸಿಂಗ್ ಅಸಿಸ್ಟೆಂಟಲ್ಲಿ ಜೂನಿಯರ್ ಮ್ಯಾನೇಜರ್ ಗ್ರೇಡ್ಗೆ ಸಂಬಂಧಪಟ್ಟಂತೆ 18 ವೇಕೆನ್ಸಿ, ಸೇಲ್ಸ್ ಮ್ಯಾನೇಜರ್ ಆಫೀಸರ್ಗೆ ಸಂಬಂಧಪಟ್ಟಂತೆ 94 ವೇಕೆನ್ಸಿ, ಕಲೆಕ್ಷನ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ಗೆ ಸಂಬಂಧಪಟ್ಟಂತೆ 17 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ. ಸೊ ಇದಿಷ್ಟು ಪೋಸ್ಟ್ ಮತ್ತು ಗ್ರೇಡ್ಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ಗ್ರೇಡಲ್ಲಿ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ರೆ ಅಂತ ನೋಡ್ಬೋದು. ನಾನು ಟೋಟಲಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರಲ್ಲಿ ಟೋಟಲಾಗಿ 15 ವೇಕೆನ್ಸಿ, ಸೀನಿಯರ್ ಮ್ಯಾನೇಜರಲ್ಲಿ ಟೋಟಲಾಗಿ 2 ವೇಕೆನ್ಸಿ, ಮ್ಯಾನೇಜರ್ ಗ್ರೇಡಲ್ಲಿ ಟೋಟಲಾಗಿ 48 ವೇಕೆನ್ಸಿ, ಅಸಿಸ್ಟೆಂಟ್ ಮ್ಯಾನೇಜರಲ್ಲಿ 2 ವೇಕೆನ್ಸಿ, ಜೂನಿಯರ್ ಮ್ಯಾನೇಜರಲ್ಲಿ 34, ಆಫೀಸರಲ್ಲಿ 111 ವೇಕೆನ್ಸಿ. ಸೊ ಟೋಟಲಾಗಿ ಇಲ್ಲಿ 212 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಂತರ ಡೇಟ್ಸ್ ನೋಡೋದಾದರೆ ನೋಡಿ, ಇದೊಂದು ಅಪ್ಲಿಕೇಶನ್ ಡೇಟು ಏಪ್ರಿಲ್ 4, 2025 ಆಲ್ರೆಡಿ ಓಪನ್ ಆಗಿದೆ. ಲಾಸ್ಟ್ ಡೇಟ್ ಬಂದು ಇದೇ ಏಪ್ರಿಲ್ 25ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ನಂತರ ಯಾವ್ಯಾವ ಪೋಸ್ಟ್ ಸಂಬಂಧಪಟ್ಟಂತೆ ಎಜುಕೇಷನ್ ಮತ್ತು ಏನೇನು ಕ್ವಾಲಿಫಿಕೇಷನ್ ಆಗಿರಬೇಕು, ನಂತರ ವರ್ಕ್ ಎಕ್ಸ್ಪೀರಿಯನ್ಸ್ ಮತ್ತು ಲೊಕೇಶನ್ ಎಲ್ಲೆಲ್ಲಿ ನಿಮಗೆ ಜಾಬ್ ಲೊಕೇಶನ್ ಇರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಸ್ಟೇಟ್ ಬಿಸ್ನೆಸ್ ಹೆಡ್ಗೆ ಸಂಬಂಧಪಟ್ಟಂತೆ ಮಿನಿಮಮ್ 30 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 45 ವರ್ಷಗಳು. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಪದವಿ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಬಂದು ಮಿನಿಮಮ್ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಲೊಕೇಶನ್ ರಾಜಸ್ಥಾನ್, ಡೆಲ್ಲಿ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ನಿಮಗೆ ಜಾಬ್ ಲೊಕೇಶನ್ ಇರುತ್ತೆ. ಓಕೆ. ನಂತರ ಸ್ಟೇಟ್ ಕ್ರೆಡಿಟ್ ಹೆಡ್ಡಲ್ಲಿ ಸಂಬಂಧಪಟ್ಟಂತೆ ಮಿನಿಮಮ್ 30 ವರ್ಷ, ಮ್ಯಾಕ್ಸಿಮಮ್ 45 ವರ್ಷ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಪದವಿ ಆಗಿರಬೇಕು. ವರ್ಕ್ ಎಕ್ಸ್ಪೀರಿಯನ್ಸ್ ನೋಡೋದಾದರೆ ಮಿನಿಮಮ್ 8 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು. ಲೊಕೇಶನ್ ರಾಜಸ್ಥಾನ, ಡೆಲ್ಲಿ, ಗುಜರಾತ್, ಕರ್ನಾಟಕದಲ್ಲಿ ಲೊಕೇಶನ್ ಇರುತ್ತೆ. ನಂತರ ಮೂರನೇದಾಗಿ ಸ್ಟೇಟ್ ಕಲೆಕ್ಷನ್ ಮ್ಯಾನೇಜರ್ ಸಂಬಂಧಪಟ್ಟಂತೆ ಮಿನಿಮಮ್ ಏಜ್ 25, ಮ್ಯಾಕ್ಸಿಮಮ್ 35 ಒಳಗಡೆ. ನಂತರ ಕ್ವಾಲಿಫಿಕೇಷನ್ ನೋಡೋದಾದರೆ ಪದವಿ ಆಗಿರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಮತ್ತು 7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ. ನಂತರ ಲೊಕೇಶನ್ ನೋಡೋದಾದರೆ ರಾಜಸ್ಥಾನ, ಡೆಲ್ಲಿ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ. ಓಕೆ. ನಂತರ ನಾಲ್ಕನೇದಾಗಿ ಅಲ್ಟರ್ನೇಟ್ ಚಾನಲ್ ಸಂಬಂಧಪಟ್ಟಂತೆ ಮಿನಿಮಮ್ ಏಜ್ 35, ಮ್ಯಾಕ್ಸಿಮಮ್ ಏಜ್ 50 ಇಯರ್ಸ್. ಕ್ವಾಲಿಫಿಕೇಷನ್ ನೋಡೋದಾದರೆ MBA ಇನ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ನೋಡೋದಾದರೆ 5 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋರು, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಲೊಕೇಶನ್ ಡೆಲ್ಲಿ ಮತ್ತು ಹೈದರಾಬಾದಲ್ಲಿ ನಿಮಗೆ ಲೊಕೇಶನ್ ಇರುತ್ತೆ. ಓಕೆ. ನಂತರ ಐದನೇದಾಗಿ ಫೈನಾನ್ಷಿಯಲ್ ಆಫೀಸರ್ಗೆ ಸಂಬಂಧಪಟ್ಟಂತೆ ಮಿನಿಮಮ್ ಏಜ್ 30, ಮ್ಯಾಕ್ಸಿಮಮ್ ಏಜ್ 45. ಕ್ವಾಲಿಫಿಕೇಷನ್ ನೋಡೋದಾದರೆ ಚಾರ್ಟೆಡ್ ಅಕೌಂಟ್ ಆಗಿರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮಿನಿಮಮ್ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಅಂದರೆ ಬ್ಯಾಂಕು, ಫೈನಾನ್ಷಿಯಲಿ ನೀವು ಎಕ್ಸ್ಪೀರಿಯನ್ಸ್ ಇರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಲೊಕೇಶನ್ ಬಂದು ಮುಂಬೈ ಇರುತ್ತೆ. ನಂತರ ಕಾಂಪ್ಲೈನ್ಸ್ ಹೆಡ್ಗೆ ಸಂಬಂಧಪಟ್ಟಂತೆ ಮಿನಿಮಮ್ 30 ಇಯರ್ಸ್, ಮ್ಯಾಕ್ಸಿಮಮ್ 45 ಇಯರ್ಸ್ ಆಗಿರಬೇಕು. ಕ್ವಾಲಿಫಿಕೇಷನ್ ನೋಡೋದಾದರೆ CA, CS, ICWA, CFA ಕ್ವಾಲಿಫಿಕೇಷನ್ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮಿನಿಮಮ್ 8 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಜಾಬ್ ಲೊಕೇಶನ್ ಬಂದು ಮುಂಬೈ ಇರುತ್ತೆ. ನಂತರ HR ಹೆಡ್ಗೆ ಸಂಬಂಧಪಟ್ಟಂತೆ ಮಿನಿಮಮ್ 30 ಇಯರ್ಸ್, ಮ್ಯಾಕ್ಸಿಮಮ್ 45 ಇಯರ್ಸ್. ಕ್ವಾಲಿಫಿಕೇಷನ್ ನೋಡೋದಾದರೆ ಪದವಿ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನಂತರ ಎಕ್ಸ್ಪೀರಿಯನ್ಸ್ ಬಂದು 7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ನಿಮಗೆ ಜಾಬ್ ಲೊಕೇಶನ್ ಮುಂಬೈ ಇರುತ್ತೆ. ನಂತರ ಆಪರೇಷನ್ ಹೆಡ್ಗೆ ಸಂಬಂಧಪಟ್ಟಂತೆ ಮಿನಿಮಮ್ 30 ಇಯರ್ಸ್, ಮ್ಯಾಕ್ಸಿಮಮ್ 45 ಇಯರ್ಸ್.
ಮತ್ತು ಪದವಿ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. 7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಜಾಬ್ ಲೊಕೇಶನ್ ಬಂದು ಮುಂಬೈ ಆಗಿರುತ್ತೆ. ಓಕೆ, ನಂತರ ಲಿಟಿಗೇಷನ್ ಹೆಡ್ಡಲ್ಲಿ ಮಿನಿಮಮ್ ಏಜ್ 30, ಮ್ಯಾಕ್ಸಿಮಮ್ ಏಜ್ 45 ಇಯರ್ಸ್ ಆಗಿರುತ್ತೆ. ನಂತರ ಗ್ರ್ಯಾಜುಯೇಟ್ LLBಲಿ ಗ್ರ್ಯಾಜುಯೇಟ್ ಆಗಿರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. 7 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನಂತರ ಮುಂಬೈಯಲ್ಲಿ ನಿಮಗೆ ಜಾಬ್ ಇರುತ್ತೆ. ನಂತರ ಅಸಿಸ್ಟೆಂಟ್ ಲಿಟಿಗೇಷನ್ ಮ್ಯಾನೇಜರ್ ಸಂಬಂಧಪಟ್ಟಂತೆ ಮಿನಿಮಮ್ ಏಜ್ 25, ಮ್ಯಾಕ್ಸಿಮಮ್ ಏಜ್ 35 ಇರುತ್ತೆ. ಗ್ರ್ಯಾಜುಯೇಟ್ LLBಲಿ ಗ್ರ್ಯಾಜುಯೇಟ್ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮಿನಿಮಮ್ 5 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಜಾಬ್ ಲೊಕೇಶನ್ ಬಂದು ಮುಂಬೈ ಇರುತ್ತೆ. ನಂತರ ಸೆಂಟ್ರಲ್ ಲೀಗಲ್ ಮ್ಯಾನೇಜರ್ ಸಂಬಂಧಪಟ್ಟಂತೆ ಮಿನಿಮಮ್ ಏಜ್ 28 ಇಯರ್ಸ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಏಜ್ 40 ಇರುತ್ತೆ. LLBಲಿ ಗ್ರ್ಯಾಜುಯೇಟ್ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ವರ್ಕ್ ಎಕ್ಸ್ಪೀರಿಯನ್ಸ್ ಬಂದು 6 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋರು ನೀವು ಅಪ್ಲೈ ಮಾಡ್ಬೋದು. ಕೆಲಸ ಬಂದು ನಿಮಗೆ ಮುಂಬೈಯಲ್ಲಿ ಇರುತ್ತೆ. ನಂತರ ಸೆಂಟ್ರಲ್ ಟೆಕ್ನಿಕಲ್ ಮ್ಯಾನೇಜರ್ ಸಂಬಂಧಪಟ್ಟಂತೆ ಮಿನಿಮಮ್ 28 ಇಯರ್ಸ್, ಮ್ಯಾಕ್ಸಿಮಮ್ 40 ಇಯರ್ಸ್. ಬ್ಯಾಚುಲರ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರೋ ನೀವು ಅಪ್ಲೈ ಮಾಡ್ಬೋದು. ಮಿನಿಮಮ್ ಅಂದರೆ 6 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋರು ನೀವು ಅಪ್ಲೈ ಮಾಡ್ಬೋದು. ಮುಂಬೈಲಿ ನಿಮಗೆ ಕೆಲಸ ಇರುತ್ತೆ. ನಂತರ ಸೆಂಟ್ರಲ್ RCU ಮ್ಯಾನೇಜರ್ ಸಂಬಂಧಪಟ್ಟಂತೆ ಮಿನಿಮಮ್ ಅಂದರೆ 25 ಇಯರ್ಸ್, ಮ್ಯಾಕ್ಸಿಮಮ್ 35 ಇಯರ್ಸ್. ಗ್ರ್ಯಾಜುಯೇಟ್ ಆಗಿರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. 6 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಮುಂಬೈಲಿ ನಿಮಗೆ ಕೆಲಸ ಇರುತ್ತೆ. ನಂತರ ಅನಾಲಿಟಿಕ್ ಮ್ಯಾನೇಜರ್ ಸಂಬಂಧಪಟ್ಟಂತೆ ಮಿನಿಮಮ್ ಏಜ್ 25 ಇಯರ್ಸ್, ಮ್ಯಾಕ್ಸಿಮಮ್ ಏಜ್ 35 ಇರುತ್ತೆ. ಗ್ರ್ಯಾಜುಯೇಟ್ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನಂತರ 5 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು. ಮುಂಬೈಲಿ ನಿಮಗೆ ಕೆಲಸ ಇರುತ್ತೆ. ನಂತರ MIS ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ಸಂಬಂಧಪಟ್ಟಂತೆ ಮಿನಿಮಮ್ ಅಂದರೆ 23 ಇಯರ್ಸ್, ಮ್ಯಾಕ್ಸಿಮಮ್ 32. ಗ್ರ್ಯಾಜುಯೇಟ್ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. 4 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋ ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು. ಮುಂಬೈಲಿ ನಿಮಗೆ ಕೆಲಸ ಇರುತ್ತೆ. ಓಕೆ, ನಂತರ ಟ್ರೆಜರಿ ಮ್ಯಾನೇಜರ್ ಸಂಬಂಧಪಟ್ಟಂತೆ ಮಿನಿಮಮ್ 25 ಇಯರ್ಸ್, ಮ್ಯಾಕ್ಸಿಮಮ್ 35 ಇಯರ್ಸ್. CA, ICWA, CFA, MBAಲಿ ಫೈನಾನ್ಸ್ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ನಂತರ 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮುಂಬೈಲಿ ನಿಮಗೆ ಕೆಲಸ ಇರುತ್ತೆ. ನಂತರ ಬ್ರಾಂಚ್ ಹೆಡ್ ಮ್ಯಾನೇಜರ್ ಸಂಬಂಧಪಟ್ಟಂತೆ ಮಿನಿಮಮ್ 25 ಇಯರ್ಸ್, ಮ್ಯಾಕ್ಸಿಮಮ್ 35 ಇಯರ್ಸ್. ಗ್ರ್ಯಾಜುಯೇಟ್ ಆಗಿರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಮಿನಿಮಮ್ ಅಂದರೆ 5 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋರು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ನಂತರ ಬ್ರಾಂಚ್ ಆಪರೇಷನ್ ಮ್ಯಾನೇಜರ್ ಸಂಬಂಧಪಟ್ಟ ಮಿನಿಮಮ್ 21 ಇಯರ್ಸ್, ಮ್ಯಾಕ್ಸಿಮಮ್ 28 ಇಯರ್ಸ್. ಗ್ರ್ಯಾಜುಯೇಟ್ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. 2 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋ ನೀವು ಅದಕ್ಕೆ ಅಪ್ಲೈ ಮಾಡ್ಬೋದು. ಕ್ರೆಡಿಟ್ ಪ್ರೊಸೆಸಿಂಗ್ ಅಸಿಸ್ಟೆಂಟ್ ಮ್ಯಾನೇಜರ್ ಸಂಬಂಧಪಟ್ಟಂತೆ ಮಿನಿಮಮ್ 21 ಇಯರ್ಸ್, ಮ್ಯಾಕ್ಸಿಮಮ್ 28 ಇಯರ್ಸ್ ಆಗಿರಬೇಕು. ಗ್ರ್ಯಾಜುಯೇಟ್ ಆಗಿರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನಂತರ 2 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ನಂತರ ಸೇಲ್ಸ್ ಮ್ಯಾನೇಜರ್ ಆಫೀಸರ್ಗೆ ಸಂಬಂಧಪಟ್ಟಂತೆ ಮಿನಿಮಮ್ 18 ಇಯರ್ಸ್ ಆಗಿರಬೇಕು. ಮ್ಯಾಕ್ಸಿಮಮ್ 30 ಇಯರ್ಸ್ ಒಳಗಡೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. 12th ಪಾಸ್ ಆಗಿರೋರು ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ವರ್ಕ್ ಎಕ್ಸ್ಪೀರಿಯನ್ಸ್ ಬಂದು 1 ಇಯರ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಕಲೆಕ್ಷನ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಂಬಂಧಪಟ್ಟಂತೆ ಮಿನಿಮಮ್ 18 ಇಯರ್ಸ್, ಮ್ಯಾಕ್ಸಿಮಮ್ 30 ಇಯರ್ಸ್ ಆಗಿರಬೇಕು. ಮತ್ತು 12th ಪಾಸ್ ಆಗಿರೋರು ಮತ್ತು 1 ಇಯರ್ ಎಕ್ಸ್ಪೀರಿಯನ್ಸ್ ಇರೋ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ನಂತರ ನಿಮಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. SC/ST ಅವರಿಗೆ 5 ಅದರ್ಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ 3 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ. ಓಕೆ, ನಂತರ ನಿಮ್ಮೊಂದು ಸೆಲೆಕ್ಷನ್ ಪ್ರೊಸೀಜರ್ ನೋಡೋದಾದರೆ ನಿಮ್ಮ ಏನು ಅಪ್ಲಿಕೇಶನ್ ಹಾಕಿರ್ತಾರೆ ಅದರ ಒಂದು ಪರಿಶೀಲನೆ ನಡೆಸಿ ನಂತರ ನಿಮ್ಮ ಒಂದು ಇಂಟರ್ವ್ಯೂ ಮೂಲಕ ನಿಮ್ಮ ಆಯ್ಕೆನ ಮಾಡ್ಕೋತಾರೆ. ಓಕೆ, ನಂತರ ಫೀಸ್ ನೋಡೋದಾದರೆ ಜನರಲ್ ಅವ್ರಿಗೆ EWS ಮತ್ತು OBC ಅವ್ರಿಗೆ 1500 ಅಷ್ಟು ಫೀಸ್ ಇರುತ್ತೆ. ಇನ್ನು SC/ST ಕ್ಯಾಂಡಿಡೇಟ್ಸ್ ಅವ್ರಿಗೆ 1000 ರೂಪೀಸ್ ಅಷ್ಟು ಫೀಸ್ ಇರುತ್ತೆ. ಓಕೆ, ನೀವು ಆನ್ಲೈನ್ ಮೂಲಕ ನೀವು ಪೇ ಮಾಡ್ಕೋಬೋದು. ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ www.cbhfl.com ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಲಿಂಕ್ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಈ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ನೀವು ಅಪ್ಲೈ ಮಾಡಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯೂಸ್ ಆಗ್ಬೋದು, ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹೀಗೆ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.